ಸವಿತಾ, ಸವಿತಾ ಬಂದ್ರ? ಈಗ ಬಂದ್ರ? ಊರು ಸಾಬ್ರಿ ಎಲ್ಲ ಮುಗಿಸ್ಕೊಂಡು ಬಂದ್ರ? ಬರಕರ ಸಮಯ ಸಿಗ್ತಿಲ್ಲ ನಿಮಗೆ. ಊರಂದ ಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತವೆ ಸವಿತಾ. ಇಂದಿನ ರಾಜಕಾರಣಿಗಳು ಜನರಿಂದ ಓಟ್ ಹಾಕಿಸಿಕೊಂಡು ಆರಿಸಿ ಬಂದು ಜನರನ್ನು ಬಲುಪಸು ಮಾಡುತ್ತಿದ್ದಾರೆ. ಜನರ ಹಿತ, ರೈತರ ಕಷ್ಟ ಯಾರು ಕೇಳುತ್ತಿಲ್ಲ ಸವಿತಾ. ಇದೇ ಊರಿನ MLA ಜಯರಾಜ್ ಅವರು ಅಧಿಕಾರದ ಬಲದಿಂದ ಕಾನೂನಿನ ವಿರುದ್ಧವಾಗಿ ಊರಿನ ಮಧ್ಯದಲ್ಲಿ ಬಾರ್ ನಡೆಸುತ್ತಿದ್ದಾರೆ. ನಮ್ಮೂರಿನ ಮಹಿಳಾ ಸಂಘದವರನ್ನೆಲ್ಲ ಸೇರಿಸಿಕೊಂಡು ಅವರ ಮನೆ ತನಕ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದೇನೆ. ಅಲ್ರಿ, ನಿಮ್ಮ ತಲೆಯಾಗ ಸ್ವಲ್ಪನಾದ್ರೂ ಆ ದೇವ್ರ ಬುದ್ಧಿ ಅನ್ನೋದು ಮಾಡ್ಯಾನೋ ಇಲ್ಲ. ಅಲ್ಲ, ಮೊದ್ಲೇ ಅವರು ರಾಜಕೀಯದವರು ದುಷ್ಟರನ್ನು ಕಂಡು ದೂರ ಇರುವಂತ ಹಿರಿಯರು ಹೇಳಿದ್ದಾರೆ. ಅಂದಾಗ ಊರು ಸಾಬ್ರಿ ತೆಗೆದುಕೊಂಡು ನೀವೇನು ಮಾಡ್ಬೇಕಂತಿದ್ದೀರಿ? ಸವಿತಾ, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಾನು ಸತ್ಯ ನ್ಯಾಯಕ್ಕಾಗಿ ಹೋರಾಡುವವನು. ಅಧಿಕಾರದ ಮರಿನಲ್ಲಿ ಬದುಕುವವರು ಅವರಿಗೆ ನಾನು ಹೆದರಲೆ. ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಮುಂದಿನ ಯುವ ಪೀಳಿಗೆ ಹಾಳಾಗುವುದನ್ನು ತಪ್ಪಿಸುವುದು ಪ್ರತಿ ಒಬ್ಬ ತಂದೆ ತಾಯಿಯವರ ಕರ್ತವ್ಯ. ಇಂದಿನ ಯುವಕರೇ ನಾಳೆ ದೇಶದ ಪ್ರಜೆಗಳು. ಹೌದ್ರಿ, ನೀವು ಹೇಳೋ ಮಾತು ಕರೆ ಐತಿ. ಜಗತ್ತಿನಲ್ಲಿರೋ ಎಲ್ಲ ಹೆಣ್ಮಕ್ಳು ಒಳ್ಳೆ ರೀತಿಯಿಂದ ಇರ್ಬೇಕೆಂಬುದು ನನ್ನ ಆಸೆ. ಆದ್ರೆ ಮನೆಗೆ ನೀವು ತಡವಾಗಿ ಬರ್ತಿರಲ್ಲ, ಅದಕ್ಕ ನನಗೆ ಕೋಪ ಬರೋದು ನೋಡ್ರಿ. ನಿನಗೆ ಕೋಪ ಬಂದ್ರನೇ ಚಂದ, ಇಲ್ಲ ಅಂದ್ರೆ ಈ ಜೀವನ ಯಾಂತ್ರಿಕ ಜೀವನ ಆಗುತ್ತೆ. ಸವಿತಾ ಬಾಯಿಲಿ ಬರಲ್ಲ. ನಿನ್ನ ಹಾಡು ಕೇಳಿ ತುಂಬಾ ದಿನವಾಯಿತು. ಈ ನಿನ್ನ ಕೋಗಿಲೆ ಕಂಠದಂತ ಹಿಂಪಾದ ಧ್ವನಿಯಿಂದ ಒಂದು ಹಾಡು ಕೇಳುವ ಆಸೆಯಾಗಿದೆ. ಅಂದ್ ಹಾಡನ್ನಾದ್ರೂ ಹಾಡ್ತೀಯಾ? ಹಿಂಗ ಏನಾದ್ರು ಹೇಳಿ ಮಳ್ಳ ಮಾಡಿಬಿಡ್ತೀರಿ ನೋಡ್ರಿ. ನೀವು ಕೇಳೋದು ಹೆಚ್ಚಿ, ನಾ ಹಾಡೋದು ಹೆಚ್ಚಿ.
ಈ ಹಾಡಿಗೆ ದೂರದ ತಾಯಿ ಬಾಡಿಗೆ ನಮಗೀತೆ ಕೇಳಿಸೋದೆ ಮೌನಿಯಂತೆ ಮಾತು ಮಾತೆ ಅಣ್ಣ ಅತ್ತಿಗೆ ಅಣ್ಣ ಅತ್ತಿಗೆ ಈಗ ಬಂದ್ರ ನಿಮ್ಮ ಅಣ್ಣನ ಬಗ್ಗೆ ನಿಮ್ಮಿಬ್ರು ಕಂಪ್ಲೇಂಟ್ ಹೇಳೋದ್ರೊಳಗಾಗಿ ನೀವು ಬಂದೇ ಬಿಟ್ರ ಬರ್ರಿ ಬರ್ರಿ ರೀ ತಡ್ರಿ ಇವ್ರ ಬಗ್ಗೆ ನಿಮಗಿನ್ನೂ ವಿಚಾರ ಗೊತ್ತಿಲ್ಲಲ್ಲ ನಾ ಹೇಳ್ತೀನಿ ಬರ್ರಿ ನೀವ್ ಹೇಳ್ತೀರಾ ನಾ ಹೇಳ ನೀವೇ ಹೇಳತ್ತಿಗೆ ನಾನೇ ಹೇಳಿ ಅಯ್ಯೋ ನಾನೇ ಹೇಳಿ ಅದನ್ನ ಕೈಲಕತ್ತೀನಿ ಗೊತ್ತು ರೀ ನೀವು ಹೊಲಕ್ಕೆ ಹೋದ ತಕ್ಷಣ ಇವ್ರು ಬಂದು ನನ್ನ ಹತ್ರ ಏನು ಹೇಳ್ತಾರ ಗೊತ್ತಾ ಹೇಳ ಬೇಡ ಅತಿಗೆ ಏನಿಲ್ಲಣ್ಣ ಬೇಡ ಅತಿಗೆ ಬೇಡ ಏನಿಲ್ಲಣ್ಣ ಅದೇ ನಿಮ್ಮಿದ್ರೆ ಅವ್ರು ನನ್ನಿದ್ರೆ ಹೇಳಿದ್ದನ್ನ ಹೇಳ್ತೀನಿ ಹೇಳ ಬೇಡ ನನ್ನನ್ನು ಏನು ಕೇಳೋಂಗಿಲ್ಲ ಅಂತ ನನಗೆ ಗೊತ್ತಾತು ರೀ ನೀವು ಹೋಗ್ಕೊಡ್ಲಿ ಇವ್ರು ನನ್ನ ಹತ್ರ ಬಂದು ಅತ್ತಿಗೆ 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 ಬೇಗ ನನ್ನನ್ನು ಯಾವಾಗ ಕಾಕ ಮಾಡ್ತೀರಿ ಅಂತ ಕೇಳ್ತಾರ ನೀವ ಹೇಳ್ಬಿಡ್ರಲ್ಲ ಇವ್ರಿಗೆ ಹೌದೇನ್ರು ಏನೋ ಹೇಳುತ್ತಿದ್ದಾಳೆ ಸೂರ್ಯ ಭರತ ನಿಮ್ಮತ್ತಿಗೆ ಏನೋ ಹೇಳುತ್ತಿದ್ದಾಳಲ್ರು ಹೌದೇನ್ರು ಏನಿಲ್ಲಣ್ಣ ಹೌದೇನು ಹಾಗಾದ್ರೆ ನಿಮಗೆ ಮದುವೆ ಮಾಡ್ಬೇಕಂತ ತಾನೇ ಬಂದ್ರಿ ಬಂದ್ರಿ ಆಗ್ಲೂಕ ನನ್ನ ಹತ್ರನ ಬಂದ್ರಿ ಆ ಮದುವೆ ಒಂದು ಮಾಡಿ ಮುಗಿಸ್ಬಿಡ್ರಿ ಅಂದ ನಮ್ಮ ದಾರಿ ಬರ್ತಾರ ಏನಂತೀರಿ ಹಾಗಾದರೆ ಇಂದಿನಿಂದಲೇ ಹೆಣ್ಣು ನೋಡ್ಬೇಕಂದಂಗಾಯ್ತು 20 ವರ್ಷಗಳ ಹಿಂದೆ ವರದಕ್ಷಿಣೆ ಕೊಟ್ಟು ಎಷ್ಟೋ ಸಂಸಾರಗಳು ಬೀದಿ ಪಾಲಾಗಿವೆ ಆದರೆ ಇಂದು ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಳ್ಳುವ ಕಾಲ ಬಂದೈತೆ ಸಂತೋಷ ತುಂಬಾ ಸಂತೋಷ ಹೆಣ್ಣೆತ್ತವರ ಕಷ್ಟ ದೂರ ಆಗಿದೆ ನಿಜ ಆದರೆ ರೈತರ ಮಕ್ಕಳಿಗೆ ಹೆಣ್ಣೇ ಕೊಡುತ್ತಿಲ್ಲ ಬರೀ ನೌಕರಿ ಗಂಡ ಅಂತ ಅನ್ನದಾತರು ನೀವೇ ವಿಚಾರ ಮಾಡಿ ರೈತರ ಮಕ್ಕಳಿಗೆ ನೀವೇ ಹೆಣ್ಣು ಕೊಡದಿದ್ದರೆ ಹೇಗೆ ಬರೀ ಹಣ ನೋಡಿ ಸಂಬಂಧ ಬೆಳೆಸಬೇಡಿ ಗುಣ ನೋಡಿ ಹೆಣ್ಣು ಕೊಡಿ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂತಾರೆ ಆದರೆ ಬರೀ ನೌಕರಿ ಗಂಡನನ್ನು ಹುಡುಕುತ್ತೀರಲ್ಲ ಬೆವರಿನ ಹನಿಗಳನ್ನು ಈ ಭೂಮಿಗೆ ಬಸಿದ ರೈತ ಬೆಳೆದ ಅನ್ನ ತಿನ್ನದೆ ನೋಟೇನಾದ್ರೂ ತಿಂತೀರಾ ನೌಕರಿ ಗಂಡ ಬೇಕು ಅಂತ ನೌಕರಿ ಗಂಡನನ್ನು ಮಾಡಿಕೊಳ್ಳುತ್ತೀರಲ್ಲ ಈ ರೈತ ಬೆಳೆದ ಅನ್ನ ತಿನ್ನಕ್ಕೆ ನಾಚಿಕೆ ಬರೋದಿಲ್ಲವೇ ರೈತರಾಗಿ ನೀವು ವಿಚಾರ ಮಾಡಿ ನಾಳೆ ಸತ್ತಾಗ ಮೊದಲು ಬರುವವರು ನಮ್ಮಂತ ರೈತರ ಮಕ್ಕಳು ಅಣ್ಣ ನೀನು ಇಷ್ಟೊಂದು ಆಳವಾಗಿ ವಿಚಾರ ಮಾಡಿ ಹೇಳೋದನ್ನ ಈ ನಮ್ಮ ರೈತರ ಮನಸ್ಸಿಗೆ ತೆಗೆದುಕೊಂಡ್ರೆ ಸಾಕು ಈ ನಮ್ಮ ರೈತರ ಬಾಳು ಬಂಗಾರ ಆಗ್ತೈತಿ ಅಣ್ಣ ರೈತ ದೇಶದ ಬೆನ್ನೆಲುಬು ಅಂತಾರೆ ನಿಜ ನಮ್ಮ ಕಣ್ಣು ಮುಂದೆಯೇ ಕಾಣುತ್ತಿಲ್ಲ ಕನ್ನಡ ನಾಡಿನ ಜೀವನದಿ ಕಾವೇರಿ ಹೋರಾಟ ಎಂದಿಗೂ ಮುಗಿಯದಂತಾಗಿದೆ ಹಾಗೆ ಮಹದಾಯಿ ಕೃಷ್ಣಾ ನದಿ ಹೋರಾಟ 1000 ವರ್ಷಗಳಾದರೂ ಬಗೆಹರಿಯುತ್ತಿಲ್ಲ ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾನೇ ಬಂದಿದ್ದಾರೆ ಇದು ಬರೀ ಸ್ವಾರ್ಥದ ಪ್ರಪಂಚ ಬರೀ ಸ್ವಾರ್ಥದ ಪ್ರಪಂಚ ರೈತರ ಕಣ್ಣೀರನ್ನು ಒರೆಸಲು ಯಾರು ಮುಂದಾಗುತ್ತಿಲ್ಲ ಶಬಾಷ್ ಸೂರ್ಯ ಶಬಾಷ್ ಅಣ್ಣ ನಿಮಗೊಂದು ಮಾತು ಹೇಳ್ಬೇಕಾಯ್ತು ಅದೇನಂತ ಕೇಳಪ್ಪ ಸೂರ್ಯ ಅಣ್ಣ ನನ್ನ ಜೀವನದ ಕನಸನ್ನು ಈ ಮೊದಲೇ ನಿನಗೆ ತಿಳಿಸಿದ್ದೆ ಬೆಳಗಾವಿಯಲ್ಲಿ ಆರ್ಮಿಗೆ ಪೂರ್ವ ತಯಾರಿ ಕೊಡ್ತಾರಂತೆ ನಾನಲ್ಲಿ ಸೇರ್ಕೋಬೇಕಂತ ಮಾಡಿದ್ದೇನೆ ಅಣ್ಣ
ಆದರೆ ಹಣ ಸೂರ್ಯ, ಹಣದ ಬಗ್ಗೆ ನೀನೇನು ಚಿಂತೆ ಮಾಡಬೇಡಪ್ಪ. ಅದೆಷ್ಟು ಬೇಳೆ ಕೊಡುತ್ತೇನೆ. ಆದರೆ ಈ ನಾಡಿಗೆ ರೈತ ನಾನಾಗುತ್ತೇನೆ. ದೇಶಕ್ಕೆ ಯೋಧನಾಗಲೇಬೇಕು. ಇದೇ ನನ್ನ ಶಪಥ. ನಿನ್ನ ಆಶೀರ್ವಾದ ಇದ್ರೆ ಖಂಡಿತ ಯೋಧ ಆಗೇ ತೀರ್ತೇನೇನೋ. ಹೂನಪ್ಪ, ಮುಗಿತಾ? ಎಲ್ಲರಿಗೂ ಮುಗಿತಾ? ಹಿಂಗೆ ಮಾತಾಡ್ತಾ ಇರ್ತಿರೋ ಅವ್ರದೆಲ್ಲ ಮುಗಿತಂತ. ಮಾತಾಡ್ತಾ ಇರ್ತಿರೋ ಅಥವಾ ಊಟ ಗಿಟ ಏನಾದ್ರು ಮಾಡ್ತಿರೋ? ಅತ್ತಿಗೆ ಊಟ ಮಾಡೋಣ ಅಂತ ತಳ್ರಿ. ಇದ ಒಂದು ಖುಷಿ ಒಳಗ ಒಂದು ಹಾಡು ನಾ ಕೇಳಿದ್ನಿಲ್ಲ, ಐತಿ ನಂದು ಕೇಳಿದ್ನಿಲ್ಲ. ಕೇಳಿ ಮತ್ತಿಲ್ಲ ಅಂತ ಹೇಳಿ ಮತ್ತೆ ಈಗ ಕೇಳ್ತಿ. ಈಗೇನಾಗಿಲ್ಲ, ಇವಾಗ ಹಾಡು. ಈಗ ಇನ್ನೊಂದ ಪಾಪ, ಆಮೇಲೆ ಇನ್ನೊಂದು ಇರೋದಿಲ್ಲ ನೋಡು ಹುಷಾರು. ಸರಿ, ಈಗ ಇನ್ನೊಂದು. ಅವನ ಆರ್ಮಿಗೆ ಹೋಗ್ಲಿ, ನಾಳೆಯಿಂದ ನೀವು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ. ಯಾಕೆ? ನಾನು ದೊಡ್ಡ ಅಧಿಕಾರಿ ಆಗ್ಬೇಕು. ಅಧಿಕಾರಿ ಜೊತೆಗೆ ಇದೊಂದು ಹಾಕುವಂತಿತ್ತು. ಅಣ್ಣನಿಗೆ ನಾನು ಹೆಲ್ಪ್ ಮಾಡ್ಬೇಕು. ಯಾರು ನನಗೆ ಹೆಲ್ಪ್ ಮಾಡ್ತೀಯ? ಅಣ್ಣಗೆ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಮಾಡ್ದಂಗಲ್ವಾ? ಹೌದಾ? ಹಾಗಂದ್ರೆ ನಾ ರೊಟ್ಟಿ ಗಿಟ್ಟಿನಿ, ಬಡ ಬಡ ನಾ ಬಡಿತೀನಿ, ನೀ ಬೇಸುವಂತ ಬಾರಪ್ಪ. ಆಯ್ತು. ನಾನು ಮುಟ್ಟ ಮೇಲೆ ರೀ ನೋಡ್ರಿ ಇಂತ ಬಿಟ್ರು